ನೋಡ್ದೇನೆ ಅಲ್ವೇಣಿ, ನಮ್ಮ ಮಗಳಿವತ್ತು ಈ ಮನೆ ಸೊಸೆಯ ಕಾಲಿಟ್ಟು ದೀಪ ಬೆಳಗ್ಬೇಕಿತ್ತು. ಬೇರೆ ಯಾರು ಬೆಳಗ್ತಾ ಇದ್ರೆ ರಕ್ತ ಕುದೀತಾ ಇದೆ. ದೇವ್ರೆ, ನನ್ನ ಪ್ರೀತಿ ವಿಷಯನ ಕೈಲಾಶ್ ಅವ್ರಿಗೆ ಹೇಳ್ದೆ ಮುಚ್ಚಿಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ಆದ್ರಿಂದ ನಮ್ಮಪ್ಪನ ಹೆಸರಿಗೆ ಕಳಂಕ ಬರ್ದಿರೋ ಥರ ನೀನೇ ಕಾಪಾಡಬೇಕು. ಕೈಲಾಶ್ ಮದ್ವೆ ಇದ್ದಿದ್ರಿಂದ ನೀವು ಕಳಿಸ್ಕೊಟ್ಟಿದ್ದ ಹೊಸ ಡೀಲಿಗೆ ಸಂಬಂಧಪಟ್ಟಿರೋ ಫೈಲ್ಸ್ನ ನಾನಿನ್ನೂ ನೋಡ್ಲಿಲ್ಲ ರಾಮು ಅವರೇ. ನಾನು ಆ ಫೈಲ್ಸ್ನೆಲ್ಲ ನೋಡಿ ಆಮೇಲೆ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಲಿವೇಣಿ, ನನ್ನ ತಪ್ಪನ್ನ ಕ್ಷಮಿಸದೇ ಹೋದ್ರೂ ಕೂಡ ನನ್ನ ತಂಗಿ ಕರುಣೆ ತೋರಿಸಿ ಸೋದರಳಿಯನ್ ಮದುವೆನ ಕಣ್ಣಾರಿ ನೋಡೋ ವರ ಕೊಟ್ಟಿದ್ದಾಳೆ. ಅದೇ ನಮಗೆ ಮಹಾಭಾಗ್ಯ. ಇನ್ನೂ ಇಲ್ಲೇ ಇರಬೇಕು ಅಂದ್ಕೊಳ್ಳೋದು ಅತಿ ಆಸೆ ಆಗುತ್ತೆ. ಬ್ಯಾಗ್ ತಗೋ, ಹೊರಟೋಗೋಣ. ಎಲ್ಲಿಗಂತ ಹೋಗೋದಯ್ಯ? ಇರೋದಕ್ಕೆ ಸರಿಯಾದ ನೆಲೆ ಇಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಕೆಲ್ಸ ಕಾರ್ಯ ಇಲ್ಲ. ನಿನ್ನ ಕಟ್ಕೊಂಡಿರೋ ಪಾಪಕ್ಕೆ ನಾನ್ ಅನುಭವಿಸ್ತಾ ಇದ್ದೀನಿ. ನಮ್ಮಿಂದ ನಮ್ಮ ಮಗಳು ಎಷ್ಟು ಕಷ್ಟ ಪಡ್ಬೇಕಾಗುತ್ತೋ. ಸೋದರತೆ ಬಗ್ಗೆ ಅವಳಿಗೆ ಎಷ್ಟೇ ಪ್ರೀತಿ ಇದ್ರೂ ನಿನ್ನಿಂದ ಅವಳಿಗೆ ಅವರ ಆದರ ಅಭಿಮಾನ ಪಡ್ಕೊಳ್ಳೋ ಅದೃಷ್ಟ ಇಲ್ದ ಹಾಗಾಗಿದೆ. ಹೆಣ್ಮಗು ಹುಟ್ಟಿದೆ ಅಂತ ಗೊತ್ತಿದ್ರೂನು ಯಾವತ್ತಾದ್ರೂ ಮಾಡ್ಬೇಕಾಗಿರೋ ಕರ್ತವ್ಯ ಮಾಡಿದೀಯಾ? ನಾವಂತೂ ದೇಶಾಂತರ ತಿರುಗೋದ್ ತಪ್ಪಿದ್ದಲ್ಲ. ನಮ್ ಮಗಳಿಗೆ ಯಾಕ್ರೆ ಆ ದೌರ್ಭಾಗ್ಯ? ಅದ್ರಲ್ಲೂ ವಯಸ್ಸಿಗೆ ಬಂದಿರೋ ಹುಡ್ಗಿ. ನನ್ ಮಾತ್ ಕೇಳಿ ಅದ್ಕೆ ಅವ್ರನ್ನ ಬೇಡ್ಕೊಳ್ಳಿ. ಮದ್ವೆ ಕುದ್ರೋವರೆಗೂ ಅವಳಿಗಿಲ್ಲೇ ಇರೋಕ್ ಬಿಡಿ ಅಂತ ಕೇಳ್ಕೊಳಯ್ಯ. ಬಾಯಿ ಮುಚ್ಚೆ ನೀನು. ನನ್ನ ತಂಗಿ ನೆರಳು ಸೋಕಿಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ನಮಗೆ. ದೇವ್ರ ದರ್ಶನ ಮುಗಿದ್ಮೇಲೆ ಪ್ರಸಾದ ತಿಂದು ಹೊರಟೋಗ್ಬೇಕೆ ಹೊರತು ಆ ಗುಡಿನಲ್ಲೇ ಇರಬೇಕು ಅಂದ್ಕೊಂಡ್ರೆ ತಪ್ಪಾಗುತ್ತೆ ಕಣೆ. ಸೋದರತ್ತೆ ಮೇಲೆ ಎಷ್ಟೇ ಪ್ರೀತಿ ಇದ್ರು ಮದುವೆ ಆದ್ಮೇಲೆ ಮಲ್ಲೇಶ್ವರಿ ನಮ್ ಜೊತೆಲಿ ಇಲ್ಲಿಗೆ ಬರಲಿಲ್ಲ. ಇರೋ ಒಂದು ಸಂಬಂಧನ ಬಿಟ್ಟು ಹೋಗ್ಬೇಕು ಅಂದ್ರೆ ನೋವಾಗುತ್ತೆ ಅಂತ ಅವಳು ಅಲ್ಲಿಂದ ಹಾಗೆ ಹೊರಟೋಗಿದ್ದಾಳೆ. ನಿಜಾನೇನಯ್ಯ, ಆದ್ರೆ ಒಂದೇ ಒಂದ್ಸಲ ಅವ್ರನ್ನ ಕೇಳ್ ನೋಡು. ಮಲ್ಲೇಶ್ವರಿನ ಒಂದಷ್ಟು ದಿನ ಇಲ್ಲೇ ಉಳಿಸ್ಕೊಳಕ್ ನಿನ್ ತಂಗಿ ಒಪ್ಕೊಂಡ್ರೆ ಅವಳು ತುಂಬಾನೇ ಸಂತೋಷ ಪಡ್ತಾಳಯ್ಯ. ನಮ್ ಹೊಟ್ಟೆಲ್ ಹುಟ್ಟಿರೋ ಪಾಪಕ್ಕೆ ಅವಳಿಗೆ ನಾವ್ ಕೊಡಕ್ಕಾಗೋ ಕಾಣಿಕೆ ಇದೊಂದೇ. ಹೋಗ್ ಕೇಳ್ ನೋಡಯ್ಯ. ಹೋಗೋಣ ನಡಿ. ನಾವಿನ್ನು ಹೊಡ್ತೀವಿ ತಂಗಿಯಮ್ಮ. ಮದುವೆಯಲ್ಲಿ ನಮ್ಮನ್ನು ಉಳಿಸ್ಕೊಂಡಿದ್ದಕ್ಕೆ ಬಹಳ ಸಂತೋಷನಮ್ಮ. ನಿನ್ನ ಹತ್ರ ಹೇಳ್ದಿರಾ ಆ ಮದುವೆ ಆದ ತಕ್ಷಣ ಅಲ್ಲಿಂದ ಹಾಗೆ ಹೊರಟೋಗಿದ್ದಕ್ಕೆ ಮಲ್ಲೇಶ್ವರಿ ಏನು ಅಂದ್ಕೋಬೇಡಿ ಅಂತ ಹೇಳು ಅಂದ್ಲಮ್ಮ. ಹೋಗ್ ಬರ್ತೀವಿ ಅದ್ಕೆ ಅವ್ರೆ. ನೀವೆಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಮಾಡಿರೋ ತಪ್ಪಿಗೆ ಆ ಹೆಣ್ಮಗು ಮಲ್ಲೇಶ್ವರಿ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅವಳ ಮದುವೆ ಜವಾಬ್ದಾರಿ ನಾನ್ ವಹಿಸ್ಕೋತೀನಿ. ಅಲ್ಲಿ ತನಕ ನೀವಿಲ್ಲೇ ಇರಬಹುದು.
ಬೇಡ ಬಿಡು ತಂಗಿಯಮ್ಮ, ಆ ನೋವು ನಿನಗೆ ಯಾಕೆ? ಇಲ್ಲಿವರೆಗೂ ಜವಾಬ್ದಾರಿ ಇಲ್ದೆ ವರ್ತಿಸಿರೋದೇ ಸಾಲ್ದಾ? ಇವಾಗ್ಲೇ ಮಲ್ಲೇಶ್ವರಿಗೆ ಬಂದ್ಬಿಡು ಅಂತ ಫೋನ್ ಮಾಡಿ ಹೇಳಿ. ನೀವಿಬ್ರು ಬುದ್ಧಿ ಕಲ್ತ್ಕೊಳ್ಳಿ. ಪ್ಲಾನ್ ಸಕ್ಸಸ್. ಅಂತೂ ಇಂತೂ ಈ ಮನೆಯಲ್ಲಿ ಠಿಕಾಣಿ ಹೂಡೋ ಅವಕಾಶ ಸಿಕ್ಬಿಡ್ತು. ಅದಕ್ಕೆ ಅವರು ಸೋದರತ್ತೆಯಾಗಿ ಮಲ್ಲೇಶ್ವರಿ ಮದ್ವೆ ಜವಾಬ್ದಾರಿ ತಗೊಳ್ಳೋದಲ್ಲ, ಕೈಲಾಶ್ ಜೊತೆ ಮದ್ವೆ ಮಾಡಿಸಿ ಅವರೇನೆ ಅತ್ತೆ ಆಗೋ ಥರ ನಾವು ಮಾಡಬೇಕು. ನಮ್ಮ ಮಗಳಿಗೆ ಸಿಹಿ ಸುದ್ದಿ ತಿಳಿಸಿ ಬಾ ಅಂತ ಹೇಳಿ. ನನ್ನ ಮಗಳ ಮದುವೆ ನಾನು ಕಣ್ಣಾರೆ ನೋಡ್ತೀನೋ ಇಲ್ವೋ, ಅಕ್ಷತೆ ಹಾಕಿ ಹಾರೈಸೋ ಅದೃಷ್ಟ ನನಗೆ ದಕ್ಕತ್ತೋ ಇಲ್ವೋ ಅಂತ ಭಾಳ ಕಂಗಾಲಾಗಿದ್ದೆ. ನೀನು ನನ್ನ ಮೊರೆ ಆಲಿಸಿ ನನಗೆ ಆ ಭಾಗ್ಯ ಕೊಟ್ಟಿದೀಯ. ಈ ಅದೃಷ್ಟ ಸಾಕು ಸ್ವಾಮಿ. ಈಗ ನನ್ನ ತೃಪ್ತಿಯಾಗಿ ಹೋಗು. ಏನು ಅಂದ್ರೆ? ಹಾಗೆಲ್ಲ ಮಾತಾಡ್ಬೇಡ್ರಿ. ಮೇಲೆ ದೇವರು ತಥಾಸ್ತು ಅಂತಿರ್ತಾನೆ. ನನ್ನ ಜೀವನನ ದೇವರು ಕೊನೆ ಘಟ್ಟಕ್ಕೆ ತಂದು ನಿಲ್ಸಿದಾನೆ. ರಾಧಿಕಾ ಮದುವೆ ಹತ್ರ ಆಗ್ತಿದ್ದ ಹಾಗೆಲ್ಲ ಕ್ಷೀಣಿಸ್ತಿದ್ದ ನನ್ನ ಆರೋಗ್ಯದಿಂದ ಮಗಳ ಮದುವೆನಾದ್ರೂ ನೋಡ್ತೀನೋ ಇಲ್ವೋ ಅಂತ ಆತಂಕ ಪಡ್ತಿದ್ ನನಗೆ. ಮುಂದೆ ನಿಂತು ರಾಧಿಕಾ ಮದುವೆ ಮಾಡೋ ವರನ ಈ ದೇವರು ನನಗೆ ಕರುಣಿಸಿದಾನೆ. ಪ್ರಿಯಾ ಮದ್ವೆ ನೋಡೋ ಭಾಗ್ಯನ, ಅವ್ರ ಮಕ್ಕಳನ್ನ ಎತ್ತಿ ಮುದ್ದಾಡೋ ಅವಕಾಶನ ಕೂಡ ಆ ದೇವ್ರು ತಪ್ಪದೆ ಕೊಡ್ತಾನೆ ರೀ. ಇನ್ಯಾವತ್ತೂ ಇಂಥ ಆಲೋಚನೆಗಳನ್ನ ಮಾಡಕ್ ಹೋಗ್ಬೇಡ್ರಿ. ಅವಕಾಶ ಕೊಟ್ರೆ ಅದಕ್ಕಿಂತ ಇನ್ನೇನು ಬೇಕು? ಆದರೂ ಆಸೆ ಪಟ್ಟು ನಿರಾಸೆ ಅನುಭವಿಸೋದಕ್ಕಿಂತ ವಾಸ್ತವನ ಜೀರ್ಣಿಸ್ಕೊಂಡು ಅಡ್ಜಸ್ಟ್ ಆಗೋದೇ ಒಳ್ಳೇದಲ್ವಾ? ನನಗಿರೋ ಆತಂಕ ಎಲ್ಲ ಪ್ರಿಯ ಮದುವೆನೆ. ಆದ್ರೆ ಇವಾಗ ಭಯ ಕೂಡ ನನಗಿಲ್ಲ. ನಾನು ಕೇಳದೇ ಇದ್ರೂ ರಾಧಿಕಾ ಮದುವೆ ಜೊತೆಗೆ ಆ ಭಗವಂತ ನನಗೆರಡನೇ ವಾರನೂ ದಯಪಾಲಿಸಿದಾನೆ ಸುಜಾತ. ಏನ್ರಿ ಅದು? ಅಳಿಯನ್ ರೂಪದಲ್ಲಿ ನನಗೊಬ್ಬ ಮಗನ್ ಕೊಟ್ಟಿದ್ದಾನೆ. ನನ್ನ ಆರೋಗ್ಯ ಪರಿಸ್ಥಿತಿ ಗೊತ್ತಿಲ್ಲದೆ ಇದ್ರು ನಿಮ್ಮ ಮಗನ್ ಥರ ನಿಮ್ಮ ಜವಾಬ್ದಾರಿ ತಗೋತೀನಿ ಮಾವನೋರೆ ಅಂತ ಕೈಲಾಶ್ ನನಗೆ ಮಾತು ಕೊಟ್ಟಿದ್ದಾನೆ. ಮಾತಿನ ಪ್ರಕಾರನೇ ಜವಾಬ್ದಾರಿ ತಗೋತಾನೆ ಅನ್ನೋ ನಂಬಿಕೆ ನನಗಿದೆ. ನನಗಿರೋ ಭಯ ಎಲ್ಲ ನಿನ್ ಬಗ್ಗೆನೇ. ನನ್ ಬಗ್ಗೆನಾ? ಹೌದು ಸುಜಾತ. ನಮ್ಮ ಮದುವೆಯಲ್ಲಿ ನಿನ್ ಕಿರುಬೆರಳು ಹಿಡ್ಕೊಂಡು ಅಗ್ನಿಕುಂಡದ ಸುತ್ತ 7 ಹೆಜ್ಜೆ ನಡೆದು ಜೀವನ ಪೂರ್ತಿ ನಿನ್ ಕಷ್ಟ ಸುಖದಲ್ಲಿ ಜೊತೆ ಇರ್ತೀನಿ ಅಂತ ನಿನಗೆ ಪ್ರಮಾಣ ಮಾಡಿದ್ದೀನಿ. ಆ ಕ್ಷಣದಿಂದ ನಿನಗೆ ನಾನೇ ಪ್ರಪಂಚ ಆಗ್ಬಿಟ್ಟೆ. ನನ್ನ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ನೀನೇ ನನ್ನ ಸರ್ವಸ್ವ ಆದೆ, ನನ್ನ ಅರ್ಧಾಂಗಿ ಆದೆ. ಆದ್ರೆ ನಾನು ನಿನ್ನ ಅರ್ಧ ದಾರಿಲೇ ಅನಾಥ ಮಾಡಿ ಹೋಗ್ತಾ ಇದ್ದೀನಿ. ತಂದೆಯಾಗಿ ಪಾಸ್ ಆಗಿರೋ ನಾನು ಗಂಡನಾಗಿ ಫೇಲ್ ಆಗ್ತಿರೋದಕ್ಕೆ ನನ್ ಕ್ಷಮಿಸು ಸುಜಾತ. ನಿಮಗೂ ವರ ಕೊಟ್ಟಿರೋ ಆ ದೇವ್ರು ನನಗೆ ಯಾಕೆ ಶಾಪ ಕೊಡ್ತಾನೆ ರೀ? ನಿಮ್ಗಿಂತ 1-2 ನಿಮಿಷ ಮುಂಚೆ ಅರ್ಶನ ಕುಂಕುಮದ ಸಮೇತ ನನ್ನನ್ನು ಕರ್ಕೊಂಡು ಹೋಗು ಅಂತ ಆ ದೇವ್ರನ್ನ ನಾನು ದಿನಾ ಕೇಳ್ಕೊತಿದ್ದೀನ್ರಿ. ನನ್ನ ಕೋರಿಕೆ ಖಂಡಿತ ನೆರವೇರಿಸ್ತಾನೆ. ಸುಜಾತ,
ನನ್ನ ನೀನು ಯಾವತ್ತೂ ಕ್ಷಮಿಸಲ್ಲ ಅಂತ ಗೊತ್ತು. ನಿಂಗೆ ನನ್ನ ಮದುವೆ ಬಗ್ಗೆ ಕಡೆ ಪಕ್ಷ ಒಂದು ಮಾತು ಹೇಳೋಕ್ಕಾಗಲಿಲ್ಲ. ನೀನು ಮೋಸ ಮಾಡಿದವಳು ಅಂತ ನೀನು ನನ್ನ ಜೀವನ ಪೂರ್ತಿ ದ್ವೇಷ ಮಾಡಬಹುದು. ಆದರೆ ನಿನಗೆ ಮೋಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಂಗೆ ಹೇಗೆ ಹೇಳಿದ್ರೆ ನನ್ನ ಮನಸ್ಸಲ್ಲಿರೋ ನೋವು ನಿಂಗೆ ಅರ್ಥ ಆಗುತ್ತೋ, ನೀನು ಹೇಗೆ ಅರ್ಥ ಮಾಡ್ಕೋತೀಯೋ ಅಂತ ಪ್ರತಿ ಕ್ಷಣ ಒಳಗೊಳಗೆ ನೋವು ಪಡ್ತಾ ಇದ್ದೀನಿ. ನೀನು ನನಗೆ ತೋರಿಸಿರೋ ಪ್ರೀತಿನ ಯಾವತ್ತೂ ಮರೆಯೋಕ್ಕಾಗಲ್ಲ. ನಿನ್ನ ಪ್ರೀತಿಲಿ ನಾನು ಸೋತ್ ಹೋಗ್ಬಿಟ್ಟೆ ಅಮರ್, ಸೋತ್ ಹೋಗ್ಬಿಟ್ಟೆ. ನಮ್ಮಪ್ಪನ ಮಾತಿಗೆ ಇಲ್ಲ ಅನ್ನಕ್ಕಾಗದೆ ನಿನ್ನ ಪ್ರೀತಿನ ನಾನು ತ್ಯಾಗ ಮಾಡಬೇಕಾಯ್ತು. ನಿನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಸಾಯಿ ಅವರು ಎಷ್ಟೇ ಹೇಳಿದ್ರು ನನ್ನ ಮನಸ್ಸಿಗೆ ಇನ್ನೂ ಸಮಾಧಾನ ಆಗ್ತಿಲ್ಲ. ನಾನೇ ನಿನ್ನ ಜೊತೆ ಮಾತಾಡಿ ನಿನ್ನ ಕನ್ವಿನ್ಸ್ ಮಾಡದೇ ಇದ್ರೆ ನನ್ನ ಮನಸ್ಸಿನ ಭಾರ ಇಳಿಯೋದಿಲ್ಲ. ರಾಧಿಕಾ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಹಾಂ, ಹೇಳು ರಾಧಿಕಾ. ಅಮರ್ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಸಾಯಿ. ಅವನ ಜೊತೆ ಇವಾಗ ಯಾಕೆ ಮಾತಾಡಬೇಕು ರಾಧಿಕಾ? ಹಾಗಂದ್ರೆ ಹೇಗೆ ಸಾಯಿ? ಅಮರ್ಗೆ ನೋವಾಗ್ದಿರೋ ಥರ ನೀವು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ, ನನಗೆ ನಂಬಿಕೆ ಇದೆ. ಆದರೆ ಒಂದೊಂದ್ಸಲ ನಾನೇ ನನ್ನ ಪರಿಸ್ಥಿತಿ ಬಗ್ಗೆ ಅಮರ್ಗೆ ವಿವರವಾಗಿ ಹೇಳಿದ್ರೆ ನನ್ನ ಮನಸ್ಸು ಹಗುರ ಆಗತ್ತೆ. ಅವನು ಸ್ವಲ್ಪ ಸಮಾಧಾನ ಆಗ್ತಾನಲ್ವಾ? ನಾನು ಆಲ್ರೆಡಿ ಅಮರ್ ಜೊತೆ ಮಾತಾಡಿದ್ದೀನಿ. ನೀನು ನಿನ್ನ ಪ್ರೀತಿನ ತ್ಯಾಗ ಮಾಡಿ ಯಾಕೆ ಬೇರೆ ಮದುವೆ ಆದೆ ಅಂತ ಕ್ಲಿಯರಾಗಿ ಹೇಳಿದ್ದೀನಿ ರಾಧಿಕಾ. ನೀನು ಹೇಳಿದ್ಯಾ ಸಾಯಿ, ಆದರೆ ನಾನು ಮಾತಾಡಿದ್ರೆ ಅಮರ್ಗೆ ಸ್ವಲ್ಪ ನೆಮ್ಮದಿ ಅನ್ಸುತ್ತಲ್ವಾ? ನಾನು ಹೇಳಿದ್ರೆ ಅದು ಬೇರೆ ಥರನೇ ಇರುತ್ತಲ್ವಾ? ರಾಧಿಕಾ, ಇವಾಗ ಬೇಡ ರಾಧಿಕಾ. ನಾನು ಹೇಳಿದ್ಮೇಲೆ ಅಮರ್ ಕನ್ವಿನ್ಸ್ ಆಗ್ತಾನೆ. ಆದರೂ ನಿನ್ನ ತುಂಬ ಹಚ್ಕೊಂಡಿರೋದ್ರಿಂದ ಅವನ ಮನಸ್ಸಲ್ಲಿ ಯಾವುದೋ ಮೂಲೆಯಲ್ಲಿ ನೋವಿರುತ್ತೆ ರಾಧಿಕಾ. ಅದು ಹೋಗಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ವಾ? ನೀನು ಇವಾಗ ಫೋನ್ ಮಾಡಿದ್ರೆ ನೀವಿಬ್ಬರೂ ಡಿಸ್ಟರ್ಬ್ ಆಗ್ತೀರಾ. ನನ್ನ ಮಾತು ಕೇಳು, ಒಂದಷ್ಟು ದಿನ ಸುಮ್ಮನಿರು. ಅಮರಿಂದ ಅಂತೂ ನಿನ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ಅವನು ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾನೆ ರಾಧಿಕಾ. ಸಾಯಿ, ಅವನಿಂದ ನನಗೇನೋ ಸಮಸ್ಯೆ ಬರುತ್ತೆ ಅಂತ ಅಲ್ಲ. ಅವನು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನ್ನ ಮರ್ತು ಹೋಗಿ ಅವನು ಸಂತೋಷವಾಗಿರೋದಷ್ಟೇ ನನಗೆ ಬೇಕಾಗಿರೋದು. ಅದಕ್ಕೆ ಕೇಳ್ತಿದ್ದೀನಿ, ನಿಜವಾಗ್ಲೂ ಕನ್ವಿನ್ಸ್ ಆಗಿದ್ದಾನಲ್ವಾ? ನಾನು ನಿಮ್ಮ ಕಾಮನ್ ಫ್ರೆಂಡ್ ಅಲ್ವಾ? ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಆಸೆ ಪಡೋದು. ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು ವೆರಿ ಮಚ್. ಅಮರ್ನ ಚೆನ್ನಾಗಿ ನೋಡ್ಕೋ. ಫ್ರೆಂಡ್ಸ್ ಮಧ್ಯೆ ಈ ಫಾರ್ಮಾಲಿಟೀಸ್ ಯಾಕೆ? ನೀನು ಆರಾಮಾಗೇ ಇರು. ಅಮರ್ ಚೆನ್ನಾಗಿದ್ರೆ ಅಷ್ಟೇ ಸಾಕು.
ಯಾ ಶೋರ್ ನಿಮಗೆ ಮೇಲ್ ಫಾರ್ವರ್ಡ್ ಮಾಡಿದ್ದೀನಿ. ಆ ಫಾರ್ಮಾಲಿಟೀಸ್ ಎಲ್ಲ ಫಿನಿಷ್ ಮಾಡಿ ಸೋಮವಾರ ಒಳ್ಳೆ ದಿನ ಅನ್ನಿಸ್ತಿದೆ, ವರ್ಕ್ ಸ್ಟಾರ್ಟ್ ಮಾಡಿಬಿಡಿ. ಹಾಂ, ಯಾ. ಏನೇ ಇರಬೇಕು. ಏನಾಯ್ತ್ರಿ? ನಿಮ್ಮನ್ನೇ ರೀ ಕೇಳ್ತಿರೋದು. ಹೇಳ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತಾರೆ. ನನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ ಅನ್ಕೊಂಡಿದ್ರೆ ಹೇಳಿ. ಅಯ್ಯೋ, ನಿಮ್ಮ ಹತ್ರ ಮುಚ್ಚಿಡೋಕೆ ಏನಿದೆ ಸಾಹೇಬ್ರೆ? ನಮ್ಮ ಅಕ್ಕ ಅಂದ್ರೆ ನಂಗೆ ಪ್ರಾಣ. ಇಬ್ರು ಒಂದೇ ಮನಸ್ಥಿತಿ ಬೆಳೆಸ್ಕೊಂಡ್ವಿ, ಸ್ನೇಹಿತರ ಥರ ಬೆಳೆದ್ವಿ. ನೋವು ಸಂತೋಷ ಎಲ್ಲ ಒಬ್ರಿಗೊಬ್ರು ಶೇರ್ ಮಾಡ್ಕೋತಿದ್ವಿ. ನಮ್ಮ ಅಕ್ಕ ಇನ್ಮೇಲೆ ಇಲ್ಲೇ ಇದ್ಬಿಡ್ತಾಳೆ ಅಂದ್ರೆ ನಾನು ಒಂಟಿ ಆಗ್ಬಿಡ್ತೀನಿ ಅನ್ನೋ ಫೀಲಿಂಗ್ ಬರ್ತಿದೆ. ತಪ್ಪಿದಲ್ಲ ಅಂತ ನನಗೆ ನಾನು ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ನನ್ನ ಮನಸ್ಸು ಯಾಕೋ ನನ್ನ ಮಾತೇ ಕೇಳ್ತಿಲ್ಲ. ಅಕ್ಕನ ಜೊತೆ ಕಳೆದಿರೋ ಕ್ಷಣಗಳೆಲ್ಲ ನೆನಪಾಗಿ ಕಣ್ಣೀರ್ ನಿಲ್ತಾ ಇಲ್ಲ. ಜೊತೆಲಿ ಬೆಳೆದಿರೋ ಅಕ್ಕ ತಂಗಿ ದೂರ ಆದರೆ ಬೇಜಾರಾಗುತ್ತೆ. ಆದರೆ ಮೊದಲಿನ ಥರನೇ ಜೊತೆಲಿದ್ರೆ ಕಣ್ಣೀರು ಹಾಕೋ ಅಗತ್ಯ ಇಲ್ವಲ್ಲ.